First BCom Cost Accounting, chapter name Material Cost, LIFO and FIFO method, problem solving, easy method to learn. ಚಾಪ್ಟರಲ್ಲಿ ಲೀಫೋ ಫಿಫೋ ಮೆಥಡ್ನ ಈಸಿ ವೇಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಈಗ ಲೀಫೋ ಅಥವಾ ಫಿಫೋ ಯಾವುದೇ ಮೆಥಡ್ ಮಾಡಬೇಕಾದ್ರೂ ಈ ಸೇಮ್ ಫಾರ್ಮೆಟ್ ಬೇಕು. ಸೊ ಏನು ಫಾರ್ಮೆಟು? ಫಸ್ಟ್ ನಾವು ಹಾಕಬೇಕಿರೋದು ಸ್ಟೋರ್ ಲೆಡ್ಜರ್. ಆಮೇಲೆ ನಾವು ಫಿಫೋ ಮೆಥಡ್ ಮಾಡ್ತೀವ ಲೀಫೋ ಮೆಥಡ್ ಮಾಡ್ತೀವ ಅಂತ ಹಾಕಬೇಕು. ನೇಮ್ ಆಫ್ ದ ಮೆಟೀರಿಯಲ್, ಕೋಡ್ ನಂಬರ್ ಅವ್ರು ಕೊಟ್ಟಿದ್ರೆ ಕ್ವಶನಲ್ಲಿ ಅದನ್ನು ಹಾಕಬೇಕು, ಮೆನ್ಷನ್ ಮಾಡಬೇಕು ನಾವು ಕೂಡ. ಆಮೇಲೆ ಮಿನಿಮಮ್ ಲೆವೆಲ್, ಮ್ಯಾಕ್ಸಿಮಮ್ ಲೆವೆಲ್, ರೀ ಆರ್ಡರ್ ಕ್ವಾಂಟಿಟಿ ಇದೆಲ್ಲ ಅವ್ರು ಕೊಟ್ಟಿರೋ ಅಷ್ಟೇ ಮೆನ್ಷನ್ ಮಾಡಬೇಕು, ಇಲ್ಲಾಂದರೆ ಇದೇ ಥರ ಖಾಲಿ ಬಿಡಬೇಕು. ನೆಕ್ಸ್ಟ್ ನಾವು ಫಾರ್ಮೆಟ್ಗೆ ಹೋಗೋಣ. ಫಾರ್ಮೆಟಲ್ಲಿ ಹೇಗೆ ಅಂದರೆ ಲೀಫೋ ಫಿಫೋ ಎರಡಕ್ಕೂ ಕೂಡ ಫಾರ್ಮೆಟ್ ಸೇಮೇ ಇರುತ್ತೆ. ಫಸ್ಟ್ ಡೇಟ್, ಆಮೇಲೆ ರೆಸಿಪ್ಟ್, ಇಶ್ಯೂ, ಬ್ಯಾಲೆನ್ಸ್. ರೆಸಿಪ್ಟಲ್ಲಿ ಬಂದು ಕ್ವಾಂಟಿಟಿ, ಅವರು ಎಷ್ಟು ಕ್ವಾಂಟಿಟಿ ಅಂತ ಕೊಟ್ಟಿರ್ತಾರೆ ಅಷ್ಟು ಕ್ವಾಂಟಿಟಿ ಹಾಕೋಬೇಕು. ಮತ್ತು ರೇಟು, ಅದಕ್ಕೆ ರೇಟ್ ಎಷ್ಟಿರುತ್ತೆ ಅದನ್ನು ಹಾಕೋಬೇಕು. ಅವೆರಡನ್ನು ಇಂಟು ಮಾಡಿದ್ರೆ ನಮಗೆ ವ್ಯಾಲ್ಯೂ ಬರುತ್ತೆ. ಆ್ಯಸ್ ಇಟ್ ಈಸ್ ಇಶ್ಯೂ ಅಲ್ಲೂ ಅಷ್ಟೇ ಕ್ವಾಂಟಿಟಿ, ರೇಟ್, ವ್ಯಾಲ್ಯೂ. ಇಶ್ಯೂ ಮಾಡಿದಾಗ ಎಷ್ಟು ಕ್ವಾಂಟಿಟಿ ಇರುತ್ತೆ ಮತ್ತು ರೇಟ್ ಎಷ್ಟಿರುತ್ತೆ, ವ್ಯಾಲ್ಯೂ ಎಷ್ಟು ಅದೇ ಇರುತ್ತೆ. ಮತ್ತು ಬ್ಯಾಲೆನ್ಸಲ್ಲಿ ಎಷ್ಟು ಬ್ಯಾಲೆನ್ಸ್ ಕೊನೆಗೆ ಉಳಿಯುತ್ತೆ ನಮ್ಮ ಹತ್ರ. ರೆಸಿಪ್ಟ್ ಬಂದಾಗ ಆ್ಯಡ್ ಆಗುತ್ತೆ, ಇಶ್ಯೂ ಬಂದಾಗ ಲೆಸ್ ಆಗಿ ಎಷ್ಟು ಉಳಿಯುತ್ತೆ ಅದನ್ನು ಬ್ಯಾಲೆನ್ಸಲ್ಲಿ ನಾವು ಬರ್ಕೊಳ್ತೀವಿ. ನಾನು ನಿಮಗೆ ಲೆಕ್ಕ ಮಾಡಬೇಕಾದ್ರೆ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ರೀತಿ ಅಂತ, ನಿಮಗೆ ಲೆಕ್ಕ ಮಾಡಿದಾಗ ಗೊತ್ತಾಗುತ್ತೆ. ಹಾಗೆ ಈ ಫಾರ್ಮೇಟಲ್ಲಿ ಇನ್ನೊಂದು ಆ್ಯಡ್ ಆಗುತ್ತೆ, ರೆಸಿಪ್ಟ್ಗೂ ಮತ್ತು ಇಶ್ಯೂಗೂ ಇನ್ನೊಂದು ಕಾಲಮ್ ಆ್ಯಡ್ ಆಗುತ್ತೆ. ಏನಂತ ಹೇಳಿದರೆ ರೆಸಿಪ್ಟಲ್ಲಿ GR ನಂಬರ್ ಅನ್ನೋದೊಂದು ಆ್ಯಡ್ ಆಗುತ್ತೆ. ಅಂದರೆ ಅವ್ರು ಕೊಟ್ಟಿದ್ರೆ ಅಷ್ಟೇ ನಾವು ಅದನ್ನ ಬರೀಬೇಕು, ಇಲ್ಲಾಂದರೆ ನಾವು ಕೋಲನ್ ಡ್ಯಾಶ್ ಹಾಕಿ ಬಿಟ್ಬಿಡ್ಬೇಕಷ್ಟೇ. ಡ್ಯಾಶ್ ಹಾಕಿ ಬಿಡೋದು. ಇಶ್ಯೂಲಿ MR ನಂಬರ್ ಆ್ಯಡ್ ಆಗುತ್ತೆ ಅವ್ರು ಮೆನ್ಷನ್ ಮಾಡಿದರೆ, ಇಲ್ಲಾಂದರೆ ನಾವು ಅದನ್ನು ಬರೀಲೇಬೇಕು. ನಾನು ನಿಮಗೆ ಆ ಫಾರ್ಮೆಟು ಹೇಗಿರುತ್ತೆ ಏನು ಎಲ್ಲ ನಾನು ಲೆಕ್ಕ ಮಾಡ್ಬೇಕಾದ್ರೆ ಈಸಿ ವೇಲಿ ತೋರಿಸ್ತೀನಿ. ತುಂಬ ಈಸಿ. ಈ ಲೀಫೋ ಆ್ಯಂಡ್ ಫಿಫೋ ಮೆಥಡ್ 15 ಮಾರ್ಕ್ಸ್ಗೆ ತುಂಬ ಮುಖ್ಯ. ಒಂದೊಂದ್ಸಲಿ 10 ಮಾರ್ಕ್ಸ್ಗೂ ಕೇಳ್ತಾರೆ, 15 ಮಾರ್ಕ್ಸ್ಗೆ ಕಂಪಲ್ಸರಿ. ಈಗ ನಾವು ಲೀಫೋ ಮತ್ತು ಫಿಫೋ ಮೆಥಡ್ ಮಾಡಬೇಕಾದ್ರೆ ಈ ಪಾಯಿಂಟ್ಸ್ಗಳು ನಮಗೆ ನೆನಪಲ್ಲಿ ಇಟ್ಕೋಬೇಕು. ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್. ಏನಂತ ಹೇಳಿದ್ರೆ, ಒಂದು ರಿಟರ್ನ್ ಟು ವೆಂಡರ್. ಅಂದರೆ ರಿಟರ್ನ್ ಟು ವೆಂಡರ್ ಆದಾಗ ನಾವು ಅದನ್ನು ಯಾವ ಥರ ಬರ್ಕೊಳ್ಬೇಕು ಅಂದರೆ, ಆರ್ ಟ್ರೀಟೆಡ್ ಹ್ಯಾಸ್ ಇಶ್ಯೂಸ್ ಇಫ್ ರೇಟ್ ಆರ್ ನಾಟ್ ಗಿವನ್, ಟೇಕ್ ದ ಲಾಸ್ಟ್ ಪರ್ಚೇಸ್ ಪ್ರೈಸ್. ರಿಟರ್ನ್ ಟು ವೆಂಡರ್ ಆದಾಗ ನಾವು ಪರ್ಚೇಸ್ ಪ್ರೈಸ್ ಯಾವ್ದು ತೊಗೋಬೇಕು, ನಾವು ಪ್ರೈಸ್ ಅವ್ರು ರೇಟ್ ಕೊಟ್ಟಿರಲ್ಲ ಅಂದ್ಕೊಳ್ಳಿ, ಅವಾಗ ನಾವು ಯಾವ್ದು ತೊಗೋಬೇಕಂತ ಹೇಳಿದ್ರೆ, ಯಾವಾಗ ಲಾಸ್ಟ್ ನಾವು ಪರ್ಚೇಸ್ ಮಾಡಿರ್ತೀವಲ್ಲ ಆವಾಗ ಯಾವ ರೇಟ್ ತೊಗೊಂಡಿರ್ತೀವಿ ಅದೇ ರೇಟ್ನ ತೊಗೊಳ್ಬೇಕಾಗುತ್ತೆ. ನೆಕ್ಸ್ಟ್ ರಿಟರ್ನ್ ಟು ಸ್ಟೋರ್ಸ್ ಆದರೆ ನಾವು ಯಾವುದನ್ನ ರೇಟ್ ಆಗಿ ತೊಗೊಳ್ತೀವಿ, ರೇಟ್ ಕೊಡದೇ ಇದ್ದಾಗ ಅಂತ ಹೇಳಿದರೆ, ಆರ್ ಟ್ರೀಟೆಡ್ ಹ್ಯಾಸ್ ರೆಸಿಪ್ಟ್ ಇಫ್ ದ ರೇಟ್ ಆರ್ ನಾಟ್ ಗಿವನ್, ಟೇಕ್ ದ ಲೇಟೆಸ್ಟ್ ಇಶ್ಯೂ ಪ್ರೈಸ್. ರಿಟರ್ನ್ ಟು ಸ್ಟೋರ್ಸ್ ಆದಾಗ ಲೇಟೆಸ್ಟ್ ಅಂದರೆ ಲಾಸ್ಟಲ್ಲಿ ಯಾವಾಗ ಇಶ್ಯೂ ಮಾಡಿರ್ತೀವಿ ಆ ಪ್ರೈಸ್ ಇರುತ್ತೆ ಅದನ್ನು ತೊಗೊಳ್ಬೇಕು. ಮತ್ತು ಮೂರನೇ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ ಆಲ್ ದ ಸರ್ಪ್ಲೇಸ್ ಆಫ್ ಇಶ್ಯೂ. ಯಾವಾಗ ಸರ್ಪ್ಲೇಸ್ ಆಫ್ ಇಶ್ಯೂ ಇರುತ್ತಲ್ಲ ಆಗ ಅದನ್ನ ನಾವು ಟ್ರೀಟ್ ಮಾಡ್ತೀವಿ ರೆಸಿಪ್ಟ್ ಇಫ್ ದ ರೇಟ್ಸ್ ಆರ್ ನಾಟ್ ಗಿವನ್, ಟೇಕ್ ದ ಲೇಟೆಸ್ಟ್ ಪರ್ಚೇಸ್ ಪ್ರೈಸ್. ಇದಕ್ಕೂ ಅಷ್ಟೇ ಸರ್ಪ್ಲಸ್ ಇದ್ದಾಗ ಯಾವುದು ಲೇಟೆಸ್ಟ್ ಲಾಸ್ಟಲ್ಲಿ ಯಾವುದು ಪರ್ಚೇಸ್ ಪ್ರೈಸ್ ಇರುತ್ತೆ ಅದನ್ನು ತೊಗೊಳ್ತೀವಿ, ಅದೇ ರೇಟನ್ನು ತೊಗೊಳ್ತೀವಿ ನಾವು. ಮತ್ತು ನಾಲ್ಕನೇದು ಇಂಪಾರ್ಟೆಂಟ್ ಪಾಯಿಂಟ್ ಬಂದು ಆಲ್ ದ ಶಾರ್ಟೇಜಸ್. ಯಾವಾಗ ಶಾರ್ಟೇಜ್ ಆಗುತ್ತೆ ಆವಾಗ ನಾವು ಇಶ್ಯೂ ಮಾಡ್ತೀವಲ್ಲ ಆವಾಗ ರೇಟ್ ಯಾವ್ದು ತಗೋಬೇಕು ಅಂತ ಹೇಳಿದರೆ, ನಾವು ಯಾವ ಮೆಥಡ್ ಮಾಡ್ತಾ ಇರ್ತೀವಿ ಆ ಮೆಥಡ್ನ ಫಾಲೋ ಮಾಡಬೇಕಂತ ಇದೆ. ಅಂದರೆ ನಾವು ಲೀಫೋ ಮೆಥಡ್ ಮಾಡ್ತಾಯಿದ್ರೆ ಲಾಸ್ಟ್ ಇನ್ ಲಾಸ್ಟ್ ಔಟ್ ಮೆಥಡ್, ಅಂದರೆ ಲಾಸ್ಟಲ್ಲಿ ಯಾವುದು ಪ್ರೈಸ್ ಇರುತ್ತೆ ನಾವು ಅದನ್ನೇ ತೊಗೋಬೇಕು ರೇಟ್ಗೆ. ಮತ್ತು ಫಸ್ಟ್ ಇನ್ ಫಸ್ಟ್ ಔಟ್ ಮೆಥಡಲ್ಲಿ ಅಂದರೆ ಫಿಫೋ ಮೆಥಡ್ ಮಾಡಬೇಕಾದ್ರೆ ಫಸ್ಟ್ ಯಾವುದಿರುತ್ತೆ ಅದನ್ನು ತೊಗೊಳ್ತೀವಿ.